पहले कभी ना खाई होगी ऐसी बिरयानी जिसे कहते हैं हम शाही मटकी बिरयानी, जिसे बनाया गया है प्यार से, उसे कहा जाएगा बड़ी शान से। अब से सिर्फ बिरयानी नहीं, शाही मटकी दम बिरयानी, जिसे गर्म करके नहीं गर्म बना के खिलाते हैं मेरे भाई। जिस मटकी में होगी बिरयानी तैयार, उसी मटकी में दिया जाएगा यार ऑथेंटिक टेस्ट के साथ। तो आइए अपनों के साथ और मजा लीजिए शाही मटकी बिरयानी के साथ साथ खासकर फैमिली के लिए होगा सेपरेट इंतजाम। बाग मारे चिकन कॉर्नर, अपोजिट बस स्टैंड बीजापुर। कैसा है? ಸೂಪರ್ ಬೈ ಸೂಪರ್ ಬಿರಿಯಾನಿ ತುಂಬ ಚೆನ್ನಾಗಿದೆ. ಫಸ್ಟ್ ಟೈಮ್ ಟೇಸ್ಟ್ ಮಾಡ್ತಾ ಇರೋದು ಬಿಜಾಪುರಿಂದ. ನಾವು ಬೆಳಗಳಿಂದ ಬಂದಿರೋದು. ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ. ಮಾರ್ನಿಂಗ್ ಒಳ್ಳೆ ಬಿಸಿ ಮಡಿಕೆ ಬಿರಿಯಾನಿ ಕೊಟ್ಟಿದ್ದಾರೆ. स्वागत है आपका बी न्यूज़ नेशन में। मैं हूं आबिद हुसैन शेख। 5 साल के बाद खून से लिखे लेटर को मिली जीत। सरकारी पीयू कॉलेज के लिए सरकार ने दी मंजूरी। बीजापुर जिला मुद्देबिहार तालुका नालवतवाड़ गांव में सरकारी पीयू कॉलेज की मांग करते हुए स्थानीय विजय रंजन जोशी ने अपने खून से 11 पेजिस वाले खत को 2019 में लिखकर पीएम मोदी सीएम को दिया था, जो अब जाकर इनकी मांग पूरी हुई है। 2017 से ही इनकी ये लड़ाई जारी थी। पीएम सीएम स्थानीय विधायक और डीसी को भी इस समस्या को सुलझाने की अपील की गई थी। कोई फायदा ना होते देखकर आखिर में 2019 में खून से लिखे हुए लेटर को मिला आज इंसाफ। सरकार ने मुद्देबिहार में पीयू कॉलेज निर्माण के लिए दिखाई हरी झंडी। इस तरह राज्य भर में नए 46 पीयू कॉलेजेस की शुरुआत का भी आदेश दिया है सरकार ने। ನಾಲತೋಡ ಪಟ್ಟಣಕ್ಕೆ ಒಂದು ಪದವಿ ಪೂರ್ವ ಕಾಲೇಜಿಗಾಗಿ ಸತತ ಹೋರಾಟ ಮಾಡ್ತಾ ಇದ್ದೀವಿ. ಆ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಂತಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಪ್ರಕಾರ 50 ಪದವಿ ಪೂರ್ವ ಕಾಲೇಜುಗಳನ್ನ ಮಂಜೂರು ಮಾಡಿದ್ದಾರೆ. ಅದರಲ್ಲಿ ನಾಲತೋಡ ಪಟ್ಟಣಕ್ಕೂ ಒಂದು ಪದವಿ ಪೂರ್ವ ಕಾಲೇಜು ಮಂಜೂರಾಗಿದೆ. ಮುಖ್ಯಮಂತ್ರಿಗಳಿಗೆ ಹಾಗೂ ಶಿಕ್ಷಣ ಸಚಿವರಿಗೆ ಹಾಗೂ ಮುದ್ದೇಬಿಹಾಳ ಕ್ಷೇತ್ರದ ಶಾಸಕರಾದಂತಹ ಎಸ್ ಪಾಟೀಲ್ ನರಾಡಿ ಅವರಿಗೆ ಹಾಗೂ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ನಾಲತೋಡ ಜನತೆ ಪರವಾಗಿ. ಹಾಗೂ ನನ್ನ ಈ ಹೋರಾಟಕ್ಕೆ ಶಕ್ತಿ ತುಂಬಿದಂತ ನಾಲತೋಡ ಜನತೆ ಹಾಗೂ ಸಂಘಟಕರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಜೋಶಿ ಅವರು ನಾಲತೋಡ ಜನತೆ ಪರವಾಗಿ ಸತತ 5 ವರ್ಷಗಳ ಕಾಲ ನಮ್ಮ ನಾಲತೋಡ ಪಟ್ಟಣಕ್ಕೆ ಸರ್ಕಾರಿ ಪ್ರೌಢಶಾಲೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಂಜೂರು ಮಾಡಬೇಕೆಂದು ಇಡೀ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ ರಕ್ತದಲ್ಲಿ ಪತ್ರ ಬರೆದು ಇಡೀ ದೇಶಕ್ಕೆ ಗಮನ ಸೆಳೆದಿದ್ದರು. ಇದರ ಪ್ರತಿಫಲವಾಗಿ ಈ ವರ್ಷ ನಮ್ಮ ನಾಲತೋಡ ಪಟ್ಟಣಕ್ಕೆ ಒಂದು ಸರ್ಕಾರಿ ಪ್ರೌಢಶಾಲೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮಂಜೂರಾಗಿದ್ದು, ಇದರಿಂದಾಗಿ ನಾಲತೋಡದ ಜನತೆ ಹಾಗೂ ಸುತ್ತಮುತ್ತಲಿನ 40 ಹಳ್ಳಿಯ ಜನತೆಗೆ ತುಂಬ ಅನುಕೂಲ ಆಗಿದೆ. ಹಾಗೂ ಬಡ ಮಕ್ಕಳಿಗೆ ತುಂಬ ಅನುಕೂಲ ಆಗಿದೆ ಅಂತ ಹೇಳ್ಬೋದು. ಸರ್ಕಾರಿ ಶಾಲೆ ಮಂಜೂರಾಗಿದೆ. और खबरों के लिए देखते रहिए बी न्यूज़ नेशन।